ಬೆಂಗಳೂರಿನಲ್ಲಿ ಲೋಕಾಯುಕ್ತ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಲಂಚ ಪಡೆಯುವಾಗ ಅಬಕಾರಿ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಬೆಂಗಳೂರಿನಲ್ಲಿ ಲೋಕಾಯುಕ್ತ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಅಬಕಾರಿ ಡಿಸಿ ಜಗದೀಶ್ ನಾಯಕ್ ಸೇರಿ ಮೂವರನ್ನ ಲಾಕ್ ಮಾಡಿಕೊಂಡಿದ್ದಾರೆ. ಬಾರ್ಗೆ ಲೈಸೆನ್ಸ್ ನೀಡೋದಕ್ಕೆ 2 ಕೋಟಿ ಲಂಚ, 2.25 ಕೋಟಿ, 2 ಕೋಟಿ 25 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ರಂತೆ. ಈ ಸಂದರ್ಭದಲ್ಲಿ ಅಡ್ವಾನ್ಸ್ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರ್ತಕ್ಕಂಥದ್ದು. ಅಬಕಾರಿ ಡಿಸಿ ಜಗದೀಶ್ ನಾಯಕನ್ನು ಲಾಕ್ ಮಾಡಿದ್ದಾರೆ ಲೋಕಾಯುಕ್ತದವರು. ಹಾಗೆಯೇ ಸೂಪರಿಂಟೆಂಡೆಂಟ್ ತಮ್ಮಣ್ಣ ಮತ್ತು ಡ್ರೈವರ್ ಲಕ್ಕಪ್ಪ ಅವರು ಕೂಡ ಬಲೆಗೆ ಬಿದ್ದಿದ್ದಾರೆ. ಬೆಂಗಳೂರಿನ ಬ್ಯಾಟರಾಯನಪುರದ ಅಬಕಾರಿ ಭವನದಲ್ಲೇ ಬಲೆಗೆ ಬಿದ್ದಿರೋದು. ಬಾರ್ ಲೈಸೆನ್ಸ್ಗೆ 2 ಕೋಟಿ 25 ಲಕ್ಷ ಹಣ ಡಿಮಾಂಡ್ ಮಾಡಿರೋದು. ಹಣ ಪಡೆಯುವ ವೇಳೆ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದಿರೋದು. ಲಕ್ಷ್ಮೀನಾರಾಯಣ್ ಎಂಬುವರ ಬಳಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಡಿಸಿ. ಅಬಕಾರಿ ಡಿಸಿ, ಅಬಕಾರಿ ಇಲಾಖೆ ಅಂತಂದರೆ ಹಾಗೇನೆ, ಅದೊಂಥರ ಅಕ್ಷಯ ಪಾತ್ರೆ ಇದ್ದ ಹಾಗೇನೆ. ಅಕ್ಷಯ ಪಾತ್ರೆ, ಪ್ರತಿಯೊಂದಕ್ಕೂ ದುಡ್ಡು ದುಡ್ಡು ದುಡ್ಡು. ಲೈಸೆನ್ಸ್ ಕೊಡೋದಕ್ಕೆ ದುಡ್ಡು, ಲೈಸೆನ್ಸ್ ರಿನ್ಯೂವಲ್ಗೆ ದುಡ್ಡು, ಪ್ರತಿ ಬಾರಿ ನೀವು ಆಗಾಗ್ಗೆ ವಿಸಿಟ್ ಮಾಡ್ತಾ ಇದ್ರೂ ದುಡ್ಡು. ಸೊ ಎಲ್ಲವೂ ಕೂಡ ಬರೀ ದುಡ್ಡು. ಅಬಕಾರಿ ಇಲಾಖೆ ಅಂತಂದರೆ ಹಾಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿ ಅದು. ಸೊ ಈಗ ಬಾರ್ ಲೈಸೆನ್ಸ್ ಪಡೆಯೋದಕ್ಕೆ 2 ಕೋಟಿ ಲಂಚಕ್ಕೆ ಬೇಡಿಕೆ ಇಟ್ಟಿರೋದು. 1-2 ರೂಪಾಯಿ ಅಲ್ಲ. ಲಕ್ಷ್ಮೀನಾರಾಯಣ್ ಎಂಬುವರ ಬಳಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಡಿಸಿ ಜಗದೀಶ್ ನಾಯಕ್. ಮುಂಗಡವಾಗಿ 25 ಲಕ್ಷ ಹಣ ನೀಡುವಾಗ ಅಧಿಕಾರಿಗಳು ಸಿಕ್ಕಿಬಿದ್ದಿದ್ದಾರೆ. ಲಕ್ಷ್ಮೀನಾರಾಯಣ್ ದೂರಿನ ಮೇರೆಗೆ ಲೋಕಾಯುಕ್ತದವರು ರೇಡ್ ಮಾಡಿದ್ದಾರೆ. ಹಣ ಪಡೆಯುವ ವೇಳೆ ರೆಡ್ ಹ್ಯಾಂಡ್ ಆಗೇ ಬಲೆಗೆ ಬಿದ್ದಿರೋದು ಅಬಕಾರಿ ಭವನದಲ್ಲಿ. ಅದು ಕೂಡ ಅಬಕಾರಿ ಭವನದಲ್ಲಿ ಲಕ್ಷ್ಮೀನಾರಾಯಣ್ ಅನ್ನೋರ ಬಳಿ 2.25 ಕೋಟಿಗೆ ಇದು ಬೇಡಿಕೆ ಇಟ್ಟಿರೋದು. ಅದರಲ್ಲಿ 25 ಲಕ್ಷ ಅಡ್ವಾನ್ಸ್ ಪಡಿಬೇಕಾದ್ರೆ ನೋಡಿ, ಅಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಅಬಕಾರಿ ಡಿ ಸಿ ಜಗದೀಶ್ 2 ಕೋಟಿ 25 ಲಕ್ಷ ಲಂಚ ಕೊಟ್ಬಿಟ್ಟು ಇವರು ಬಾರ್ ಓಪನ್ ಮಾಡಿಕೊಂಡು ಇವರು ಇನ್ನೆಷ್ಟು ದುಡಿಬೋದು, ಬಾರ್ಗಳಲ್ಲಿ ಇನ್ನೆಷ್ಟು ಲಾಭ ಇರ್ಬೋದು, ಎಲ್ಲವೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ಏನೋ 2 ಲೈಸೆನ್ಸ್ ಅಂತ ಇದ್ದಾರೆ, 2 ಬಾರ್ಗೆ ಲೈಸೆನ್ಸ್ ಅಂತ. CL7 ಬಾರ್ ಲೈಸೆನ್ಸ್ ನೀಡೋದಕ್ಕೆ ಲಂಚ ಕೇಳಿದ್ದ ಆರೋಪ ಸಂಬಂಧಪಟ್ಟ ಹಾಗೆ ಇವತ್ತು ಬೆಂಗಳೂರಿನ ಲೋಕಾಯುಕ್ತ ಪೊಲೀಸರಿಂದ ಆ ಅಬಕಾರಿ DC ಸೇರಿದಂತೆ 3 ಟ್ರಾಪ್ ಆಗಿರುವಂಥದ್ದು. ಇವತ್ತು ದೂರುದಾರರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಈಗ ಇವತ್ತು 3 ಜನ DC ಸೇರಿದಂತೆ 3 ಜನ ಟ್ರಾಪ್ ಆಗಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಅಂದ. ಈಗ ನೀವು ದೂರುದಾರರಾಗಿ ಏನು ಹೇಳಾಗ್ತೀರಿ, ಏನು ಬೇಡಿಕೆ ಇಟ್ಟಿದ್ದೀರಿ ಸರ್? ಸರ್, ನಾನು CL7ಗೆ ಅಪ್ಲೈ ಮಾಡಿದ್ದೆ 6ನೇ ತಾರೀಕು. ಅದ್ರ ಜೊತೆಲಿ ಮೈಕ್ರೋ ಬ್ರೀವ್ CL7 ಆದಮೇಲೆ ಅದನ್ನು ಡಾಕ್ಯುಮೆಂಟ್ ಹಾಕಿ ಮೈಕ್ರೋ ಬ್ರೀವರಿಗೂ ಎರಡಕ್ಕೂ ಅಪ್ಲೈ ಮಾಡಿ ಆಲ್ರೆಡಿ ನಾವು 1-2 ತಿಂಗಳಾಗಿತ್ತು. ಮ್ಯಾನ್ಯಲ್ ಇಲ್ಲ ಅಂದ್ಬಿಟ್ಟು ಆನ್ಲೈನ್ ಫೀಸು ಕಟ್ಟಿದ್ದೀನಿ. 14,66,000 ರೂಪಾಯಿ CL7ಗೆ ಇದು ಕಟ್ಟಿದ್ದೀನಿ. ಮೈಕ್ರೋ ಬ್ರೀವರಿಗೆ ಫೀಸ್ ಕಟ್ಟಬೇಕಾಯ್ತು, ಅದು ಅಪ್ಲೋಡ್ ಆದಮೇಲೆ ಇದನ್ನು ಕಟ್ಟೋಣ ಅಂತೇಳಿ 2 ಸೇರಿ 2 ಕೋಟಿ 30 ಲಕ್ಷ ಲಂಚ ಕೇಳ್ತಿದ್ದಾರೆ. 80 ಲಕ್ಷ CL7ಗೆ, 1.25 ಕೋಟಿ ಮೈಕ್ರೋ ಬ್ರೀವರಿಗೆ, 2 ಕೋಟಿ 30 ಅಂದರೆ ಎಲ್ಲಿಂದ ತಂದು ಕೊಡೋದು ನಾವು? ಹಾಗಾಗಿ ಕೊನೆಗೆ 2 ಕೋಟಿ 25 ಲಕ್ಷಕ್ಕೆ ಒಪ್ಕೊಂಡವರು 75,000 ಅದಕ್ಕೆ, 1.25 ಕೋಟಿ ಇದಕ್ಕೆ ಅಂತೇಳಿ 75 ಲಕ್ಷ CL7ಗೆ, 1.25 ಕೋಟಿ ಇದಕ್ಕೆ ಮೈಕ್ರೋ ಬ್ರೀವರಿಗೆ ಅಂತೇಳಿ ಅದರಲ್ಲಿ 25 ಲಕ್ಷ ಅಡ್ವಾನ್ಸ್ ಕೊಟ್ಟು ಇವತ್ತು 50 ಲಕ್ಷ ಕೇಳಿದ್ರು. 50 ಲಕ್ಷ ಬ್ಲ್ಯಾಕ್ ಎಲ್ಲಿಂದ ತರೋದು ನಾವು? ಇದನ್ನು 1 ವಾರದಿಂದ ಅವ್ರ ಹತ್ರ, ಸ್ನೇಹಿತರ ಹತ್ರ ಎಲ್ಲ ನಾವು ಸಾಲ ತೊಗೊಂಡು ಬ್ಯಾಂಕಲ್ಲಿರೋದು ಡ್ರಾ ಮಾಡಿ 25 ಲಕ್ಷ ಕೊಟ್ಟು 50 ಲಕ್ಷ ಕೊಡಿ ಫಸ್ಟ್ ಪೇಮೆಂಟ್ ಅಂದರು. 50 ಲಕ್ಷ ಇಲ್ಲ ಸರ್, ಅಡ್ಜಸ್ಟ್ ಮಾಡಿಕೊಡ್ತೀನಿ, ಈಗ 25 ಇದೆ ತಗೊಳ್ಳಿ ಅಂತೇಳಿ ಈಗ ಕೊಟ್ಟು ಡ್ರಾಪ್ ಆಯಿತು. DC ಅವರು ಇಲ್ಲೇ ಇದ್ದಾರೆ. ಸೂಪರ್ಡೆಂಟು ರಿಸೀವ್ ಮಾಡ್ದ, ಯಾರು ಡ್ರೈವರ್ ಕರ್ಕೊಂಬಂದು ನಾವು ಇಲ್ಲಿ ಕರ್ಕೊಂಡು ಹೋಗೋದ್ರಲ್ಲಿ ಓಡೋಗಿ ಅವನು ಮಲ್ಲೇಶ್ವರದಲ್ಲಿ ತಮ್ಮಯ್ಯ ಅಂತೇಳಿ ಮಲ್ಲೇಶ್ವರದಲ್ಲಿ ಅಲ್ಲಿ ಪೆಟ್ರೋಲ್ ಹೋಗ್ತಿದ್ಬೇಕಾರೆ CCB ಲೋಕಾಯುಕ್ತ ಅವರು ಅಲ್ಲಿ ಹಿಡ್ಕೊಂಡು ಅಲ್ಲಿಂದ ಅರೆಸ್ಟ್ ಮಾಡಿ ಕರ್ಕೊಂಬರ್ತಿದ್ದಾರೆ. ಅವರು ಟ್ರೇಸ್ ಆಗಿದ್ದಾರೆ. ಅವರು ಕರ್ಕೊಂಬಂದು 3 ಜನನೂ ಅರೆಸ್ಟ್ ಆಗಿದ್ದಾರೆ. ಈಗ ಮಧ್ಯವರ್ತಿಗಳು ಯಾರಾದರೂ ದುಡ್ಡು ಲಂಚ ಕೇಳಿದ್ದ ಅಥವಾ ನೇರವಾಗಿ ಅಧಿಕಾರಿಗಳೇ ಕೇಳಿದ? ನೇರ ಇದು ಯಾರೂ ಇಲ್ಲ. DCನೇ ಮಾತಾಡಿದ್ದಾರೆ, ಸೂಪರ್ಡೆಂಟ್ ಮಾತಾಡಿದ್ದಾರೆ. ಸೂಪರ್ಡೆಂಟ್ ಡೈರೆಕ್ಟಾಗಿ ಹೇಳ್ತಾರೆ, ಮಿನಿಸ್ಟ್ರಿಗೆ ಹೋಗುತ್ತೆ,
ಅವರು ಈಗ ಲೈವಲ್ಲೂ ಬಂದಿದ್ದರು ಕನ್ಸರ್ನ್ ಮಿನಿಸ್ಟ್ರು. ಅವ್ರದ್ದು ಖಾತೆ ಹೋಗ್ತಿದೆ, ಎಷ್ಟು ಬೇಗ ಬರುತ್ತೋ ಅಷ್ಟು ಬೇಗ ಮನೆಗಳು ತುಂಬಿಸ್ಕೋಬೇಕು, ಬೇರೆಯವ್ರ ಮನೆ ಹಾಳು ಮಾಡಿ ಇವ್ರ ಮನೆಗಳು ತುಂಬಿಸ್ಕೊಂಬಿಟ್ಟು ಅವ್ರ ಮನೆ ಯಾರಾದ್ರು ಸೂಸೈಡ್ ಮಾಡ್ಕೊಂಡು ಹೋದ್ರೂ ಪರವಾಗಿಲ್ಲ, ಇವ್ರು ಚೆನ್ನಾಗಿರಬೇಕು ಅಂಥೇಳಿ ಎಲ್ಲ ನಡೀತಿದೆ. ಡೈರೆಕ್ಟಾಗಿ ಕೇಳಿರೋದು ಎಲ್ಲ ವೀಡಿಯೋನು ನಿಮಗೆ ಮಾತಾಡೋದು ಕೊಡ್ತೀನಿ. ಅದರಲ್ಲಿ ಅವರು ಸೂಪರಿಂಟೆಂಡೆಂಟ್ ಹೇಳ್ತಾರೆ, ಡಿ ಸಿನ ಹೇಳ್ತಾರೆ, ಎಲ್ಲರಿಗೂ ಹೋಗ್ಬೇಕು, ನೀವು ಎಲ್ಲ ಚಾನಲ್ ಇದು ನಮ್ಮ ಚಾನಲ್ ಬರ್ತೀರಾ, ನಿಮ್ಮ ಚಾನಲ್ ಹೋಗ್ತೀರಾ ಅಂತ ಕೇಳ್ತಾರೆ. ನಮ್ಮ ಚಾನಲ್ ನಾವು ಹೋದ್ರೆ ಇಲ್ಲೇ ಫೈಲ್ ಇಲ್ಲೇ ಇರುತ್ತೆ. ಅದಕ್ಕೆಲ್ಲ ಮಾತಾಡಿ ನೀವು ಇಷ್ಟ ಆಗುತ್ತೆ 50 ಲಕ್ಷ ನೀವು ಇದು ಕೊಡಿ ಅಂತೇಳಿ ಅವ್ರು ಹೇಳ್ತಾರೆ. ಎಲ್ಲವೂ ನೇರ ಡೈರೆಕ್ಟಾಗಿ ಡಿ ಸಿನೇ ಕೇಳ್ತಾರೆ, ಮಂತ್ರಿಗಳ ಹೆಸರು ಹೇಳ್ತಾರೆ. ಇದು ನಮಗಷ್ಟೇ ಅಲ್ಲ, ಮಂತ್ರಿಗಳಿಗೆಲ್ಲ ಹೋಗುತ್ತೆ ಅಂತ. ಅದೇನು ನಿಜನೋ ಸುಳ್ಳೋ ಗೊತ್ತಿಲ್ಲ. ಆ ಥರ ಏನಾದರೂ ಆಯಿತು ಅಂದರೆ ಇಡೀ ಸಿಸ್ಟಮೇ ಹಾಗಿದೆ. ಒಂದೊಂದು ಲೈಸೆನ್ಸ್ಗೆ 1 ಕೋಟಿ 75 ಲಕ್ಷ 1 ಕೋಟಿ ಈ ಥರ ಲಂಚ ತಗೋತಾರೆ ಅಂತಂದರೆ ಇನ್ನೇನು ಅದಕ್ಕೆ ಅವರು ಬಿಂದಾಸಾಗಿ ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡ್ಕೊಂಡು ಕೂತ್ಕೋತಾರೆ. ಬಂದು ಪೊಲೀಸರು ಚೂರು ಪಾರು ಕೊಟ್ಟು ಕಳಿಸ್ತಾರೆ. ಎಲ್ಲರ ಆಶೀರ್ವಾದ ಇರುತ್ತೆ ಇವ್ರ ಮೇಲೆ. ಹಾಗಾಗೇ ಇದು ಹೀಗೆ ನಡೀತಾ ಇರ್ತಕ್ಕಂಥದ್ದು. ಇವ್ರು ಯಾರೋ ಧೈರ್ಯ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಷ್ಟೇ.